ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇಡೀ ಜಗತ್ತಿನ ಕೇಂದ್ರ ಬಿಂದುವೇ ಭಾರತ. ಯಾಕೆಂದರೆ ಸೂರ್ಯನ ಕಕ್ಷೆಗೆ ಆದಿತ್ಯ L1 ಉಪಗ್ರಹ ಉಡಾವಣೆ ಮಾಡೋಕೆ ಸರ್ವಸಿದ್ಧತೆ ಮಾಡಿಕೊಂಡಿದೆ. ಸೂರ್ಯನ ಮೇಲ್ಮೈ ಲಕ್ಷಣ ಹಾಗೂ ಸೂರ್ಯನ ಕುರಿತಾದ ಕೆಲವೊಂದಿಷ್ಟು ನಿಗೂಢ ಮಾಹಿತಿಗಳನ್ನು ಸಂಗ್ರಹಿಸೋಕೆ ಅಣಿಯಾಗಿ ನಿಂತ ಭಾರತದ ನಡೆಯನ್ನು ಕಂಡ ಅದೆಷ್ಟೋ ಬಲಾಢ್ಯ ರಾಷ್ಟ್ರಗಳು ಮೂಗ್ತಿರುವುದಕ್ಕೆ ಶುರುವಿಟ್ಟುಕೊಂಡಿವೆ. ಈ ಸದ್ಯದ ಪರಿಸ್ಥಿತಿಯನ್ನು ನಾವೆಲ್ಲರೂ ಅವಲೋಕಿಸುತ್ತಿದ್ದೇವೆ. ನಾವುಗಳೇ ಇದೊಂದು ಇತಿಹಾಸ ಸೃಷ್ಟಿಯಾಗಿರುವುದಕ್ಕೆ ಸಾಕ್ಷಿಯಾಗಿದ್ದೀವಿ. ಆದರೆ ನಮ್ಮ ಪುರಾತನ ಸನಾತನ ಧರ್ಮದ ಕೊಡುಗೆ, ನಮ್ಮ ಪೂರ್ವಿಕರ ಅಗಾಧವಾದ ಜ್ಞಾನ ಇಂದಿಗೂ ಭಾರತದ ಪರಂಪರೆಯನ್ನು ಉತ್ತುಂಗದಲ್ಲೇ ಇರಿಸಿದೆ. ಸೂರ್ಯನ ಅಧ್ಯಯನ ಭಾರತದಲ್ಲಿ ನಡೆಯುತ್ತಿರುವುದು ಅದೆಷ್ಟು ಬಾರಿಯೋ ಹೇಳುವುದು ಕಷ್ಟವೇ. ಯಾಕೆಂದರೆ ಸೂರ್ಯನ ಅಧ್ಯಯನದಿಂದಲೇ ರಚಿತವಾದದ್ದು ವೇದ ಗ್ರಂಥಗಳು. ಈ ಬಗ್ಗೆ ನಮ್ಮ ಧರ್ಮದಲ್ಲಿ ಸಾಕಷ್ಟು ಪುರಾವೆಗಳು ಲಭ್ಯವಾಗುತ್ತವೆ. ಸೂರ್ಯನ ಅಧ್ಯಯನದಿಂದಲೇ ಇಡೀ ಸೃಷ್ಟಿಯ ರಹಸ್ಯವನ್ನು ತಿಳಿದುಕೊಳ್ಳೋ ಸಾಹಸಕ್ಕೆ ಕೈ ಹಾಕಿದ್ರು ನಮ್ಮ ಪೂರ್ವಿಕರು. ಅವರು ಮಹಾನ್ ಪುರುಷರು ಮಾತ್ರವಾಗಿರಲಿಲ್ಲ, ಜ್ಞಾನಿಗಳು, ತತ್ವಜ್ಞಾನಿಗಳು, ಶಾಸ್ತ್ರಜ್ಞರು, ಮೇಧಾವಿಗಳು. ಹೀಗೆ ಅವರ ಬಗ್ಗೆ ಹೇಳ್ತಾ ಹೋದರೆ ಬಹುಶಃ ನಾವು ಕೈ ಮುಗಿದು ಆರಾಧಿಸಬೇಕು ಬಿಟ್ಟರೆ ಇಲ್ಲ ಅನ್ನೋ ಯೋಗ್ಯತೆಯೇ ನಮಗಿಲ್ಲ. ಸೂರ್ಯ ಅಧ್ಯಯನದಲ್ಲಿ ನಮ್ಮ ಪೂರ್ವಿಕರಿಂದ ಬಳುವಳಿಯಾಗಿ ಬಂದಂತಹ ಆ ಜ್ಞಾನ ಸಂಪತ್ತನ್ನು ತಿಳಿದುಕೊಳ್ಳೋಣ. ಇದರ ಅರಿವಾಗುತ್ತಾ ಹೋದಂತೆಲ್ಲ ನಮ್ಮ ಸನಾತನ ಪೂರ್ವಿಕರ ಪರಿಶ್ರಮ, ಅವರ ಹಂಬಲತೆ, ಪ್ರಕೃತಿ ಮೇಲಿನ ಕಾಳಜಿ, ಸೃಷ್ಟಿಯ ಬಗ್ಗೆ ಇದ್ದ ಅಗಾಧ ಹಸಿವು ಎಲ್ಲವೂ ಬಯಲಾಗುತ್ತಾ ಹೋಗುತ್ತೆ. ಬನ್ನಿ, ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ನಮ್ಮ ವೇದಾಧ್ಯಾಯದಲ್ಲಿ ವಿವರಿಸುವಂತೆ ಸೂರ್ಯನ ಕುರಿತಾದ ಕೆಲವೊಂದಿಷ್ಟು ಕೌತುಕದ ಮಾಹಿತಿಯನ್ನು ತಿಳಿದುಕೊಳ್ಳುತ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ನಮ್ಮ ದೇಶದ ಪ್ರಸಿದ್ಧ ಗ್ರಂಥಜ್ಞರು, ಖಗೋಳಶಾಸ್ತ್ರಜ್ಞರು ಮೊದಲು ಈ ಸೂರ್ಯನ ಕುರಿತಾದ ಅಧ್ಯಯನವನ್ನು ಮೊಟ್ಟ ಮೊದಲು ಇಡೀ ಜಗತ್ತಿಗೆ ಪರಿಚಯಿಸಿದ್ರು. ಈ ಅಧ್ಯಯನದ ಸಿದ್ಧಾಂತವನ್ನೇ ಆಧಾರವಾಗಿ ತೆಗೆದುಕೊಂಡು ಕ್ರಮಬದ್ಧವಾಗಿ ವೈಜ್ಞಾನಿಕ ರೀತಿ ವಿಸ್ತಾರವಾಗಿ ಅನೇಕ ಗ್ರಂಥಗಳನ್ನು ಬರೆದರು. ಇದು 14 ಸಂಪುಟ 500 ಶ್ಲೋಕಗಳಿಂದ ಕೂಡಿದೆ. ಇದು ನಿಖರವಾಗಿ ಗ್ರಹಗಳಿರುವ ಚಲಿಸುವ ಸ್ಥಾನವನ್ನು ಗುರುತಿಸಿತು. ಅದರ ಚಲನವಲನ, ಗ್ರಹಗಳು, ಗ್ರಹಗಳ ಸಂಯೋಗ, ನಕ್ಷತ್ರ ಮತ್ತು ನಕ್ಷತ್ರ ಪುಂಜಗಳು, ಗ್ರಹಗಳ ವಕ್ರತ್ವ ಮತ್ತು ರುಜತ್ವ, ಜಗತ್ತಿನ ಉತ್ಪತ್ತಿ ಅಂದರೆ ಸೃಷ್ಟಿಶಾಸ್ತ್ರ, ಗ್ರಹಗಳು ಮತ್ತು ಭೂಮಿಯ ಚಲನೆಯಿಂದ ಆಗುವ ವ್ಯತ್ಯಾಸಗಳು ಅಂದರೆ ಹಗಲು ರಾತ್ರಿ, ಋತುಗಳು, ಹವಾಮಾನ, ಭೌಗೋಳಿಕ ಮತ್ತು ಖಗೋಳಶಾಸ್ತ್ರದ ಉಪಕರಣಗಳು. ಈ ಭೂಮಿಯು ಗುಂಡಾಗಿರುವ ಮತ್ತು ಅದರ ಸುತ್ತಳತೆ ವಿವರವಾಗಿ ತಿಳಿಸಲಾಗಿದೆ. ಆಯನಾಂಶವು ವರ್ಷಕ್ಕೆ 54 ಸೆಕೆಂಡ್ಗಳು ಎಂದು ಆಗಲೇ ನಿಗದಿಪಡಿಸಿತ್ತು. ಆದರೆ ಆಧುನಿಕ ರೀತಿಯಲ್ಲಿ 50.25 ಸೆಕೆಂಡ್ಗಳು ಎಂದು ತಿಳಿಸಲಾಗಿದೆ. ಈ ಸೂರ್ಯ ಸಿದ್ಧಾಂತದಲ್ಲಿ ಕಾಲಮಾನವು ಪ್ರಾಣದಿಂದ ಆರಂಭವಾಗುತ್ತದೆ. 4 ಸೆಕೆಂಡ್ ಸೇರಿದರೆ 1 ಪ್ರಾಣ, 6 ಪ್ರಾಣ ಸೇರಿದರೆ 1 ಫಲ ಅಂದರೆ ವಿಘಟ, 60 ಫಲ ಅಂದರೆ ವಿಘಟಿ ಸೇರಿದರೆ 1 ಘಟಕ, 60 ಘಟಕ ಸೇರಿದರೆ 1 ಸೌರಮಾನ ದಿನ, 360 ಸೌರಮಾನ ದಿನಗಳು ಸೇರಿದರೆ 1 ನಕ್ಷತ್ರ ವರ್ಷವೆನ್ನುತ್ತೇವೆ ಅಂದರೆ ಸೈಡೇರಿಯಲ್ ಇಯರ್. 24 ಗಂಟೆಗೆ 1 ದಿನ, 24 ನಿಮಿಷಕ್ಕೆ 1 ಘಟಕ ಅಂದರೆ 60 ಘಟಕಕ್ಕೆ 24 ಗಂಟೆಗಳು, 24 ನಿಮಿಷಕ್ಕೆ 1 ಘಟಕ ಅಂದರೆ ಗಳಿಗೆ. ಇನ್ನು ಎರಡನೆಯದ್ದು ವಿಗಳಿಗೆ 1 ನಿಮಿಷ. 1 ದಿನವೆಂದರೆ ಸೂರ್ಯ ಹುಟ್ಟುವ ಗಳಿಗೆ ಅಂದರೆ ಕಾಲದಿಂದ ಮುಂದಿನ ದಿನ ಸೂರ್ಯ ಹುಟ್ಟುವ ಕಾಲದವರೆಗೂ 1 ದಿನವೆಂದು. ಇದು ಸ್ವಲ್ಪ ವ್ಯತ್ಯಾಸವಾದರೂ ಒಂದೇ ಉದ್ದವಾಗಿರುತ್ತದೆ. ಇದನ್ನು ಚಂದ್ರಮಾನವೆನ್ನುತ್ತೇವೆ. ಈ ರೀತಿ 30 ಚಂದ್ರಮಾನ ದಿನಕ್ಕೆ 1 ಮಾಸವೆನ್ನುತ್ತೇವೆ. ಈ ರೀತಿ ಮಾಡಿದಾಗ 1 ವರ್ಷದ ಅವಧಿ 365 ದಿನ 5 ಗಂಟೆ 35 ನಿಮಿಷ 12 ಸೆಕೆಂಡ್ ಬರುತ್ತದೆ. ಇದರಂತೆ 1 ವರ್ಷಕ್ಕೆ 1 ಸಂವತ್ಸರವೆನ್ನುವರು. ಇದರಂತೆ ಒಂದು ಮಹಾಯುಗದ ಅವಧಿ 43,20,000 ವರ್ಷಗಳು.
ಒಂದು ಮಹಾಯುಗವೆಂದರೆ ಸತ್ಯಯುಗ ಅಂದರೆ ಕೃತಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಅದರಲ್ಲಿ ಮೊದಲನೆಯದ್ದು ಸತ್ಯಯುಗ ಅಥವಾ ಕೃತಯುಗದ ಅವಧಿ 17,28,000 ವರ್ಷಗಳು. ಇನ್ನು ಎರಡನೆಯದ್ದು ತ್ರೇತಾಯುಗದ ಅವಧಿ 12,96,000 ವರ್ಷಗಳು. ಇನ್ನು ಮೂರನೆಯದ್ದು 8,64,000 ವರ್ಷಗಳು. ಕೊನೆಯದಾಗಿ ಕಲಿಯುಗ 4,32,000 ವರ್ಷಗಳು. ಈ ರೀತಿ 4 ಯುಗ ಸೇರಿ ಒಂದು ಮಹಾಯುಗವಾಗುತ್ತೆ. ಅಂದರೆ ಅದರ ಅವಧಿ 43,20,000 ವರ್ಷಗಳು. ಈ ರೀತಿಯ 4 ಮಹಾಯುಗ ಸೇರಿದರೆ ಒಂದು ಕಲ್ಪ ಪೂರ್ಣವಾಗುತ್ತೆ. ಈ ರೀತಿಯ 4 ಕಲ್ಪ ಸೇರಿದರೆ ಒಂದು ಚತುರ್ಯುಗ. ಅದೇ ರೀತಿ 71 ಚತುರ್ಯುಗ ಸೇರಿ ಒಂದು ಮನ್ವಂತರವಾಗುತ್ತೆ. ಈ ರೀತಿಯ 14 ಮನ್ವಂತರ ಸೇರಿ ಬ್ರಹ್ಮನಿಗೆ ಒಂದು ದಿನ ಪೂರ್ಣವಾಗುತ್ತೆ ಎನ್ನುತ್ತೆ ಸನಾತನ ಶಾಸ್ತ್ರ. ಒಂದು ಸಂವತ್ಸರವನ್ನ 5 ವಿಧದಲ್ಲಿ ನೋಡಬಹುದು. ಸೌರವರ್ಷ ಅಂದರೆ ಸೂರ್ಯನು ಮೇಷಾದಿ ರಾಶಿ ಚಕ್ರವನ್ನ ಅಂದರೆ 12 ರಾಶಿ ಸುತ್ತಿ ಬರಲು ಬೇಕಾಗುವ ಅವಧಿಯೇ ಸೌರವರ್ಷ. ಇದರ ಪ್ರಮಾಣ 365 ದಿನ, 15 ಘಟಿ ಮತ್ತು 31 ವಿಘಟಿಗಳು. ಎರಡನೆಯದ್ದು ಚಂದ್ರವರ್ಷ. ಚಂದ್ರನು ಶುಕ್ಲ ಪಾಡ್ಯಮಿಯಿಂದ ಆರಂಭವಾಗಿ ಅಮಾವಾಸ್ಯೆಯ ಕೊನೆಯ ಘಳಿಗೆಯವರೆಗೂ ಒಂದು ಚಂದ್ರಮಾನ ಎನ್ನುತ್ತೆ. ಇಂಥ 12 ಚಂದ್ರಮಾನಕ್ಕೆ ಒಂದು ಚಂದ್ರವರ್ಷ. ಇದರ ಪ್ರಮಾಣ 354ರಿಂದ 355 ದಿನಗಳು. ಈ ಸೌರಮಾನ ವರ್ಷ ಮತ್ತು ಚಂದ್ರಮಾನ ವರ್ಷದ ವ್ಯತ್ಯಾಸ ಸುಮಾರು 9ರಿಂದ 10 ದಿನಗಳು ಬರುತ್ತವೆ. ಈ ಸೌರಮಾನಕ್ಕೆ ಚಂದ್ರಮಾನ ವರ್ಷ ಸಮನಾಗಿರಿಸಲು 3 ವರ್ಷಕ್ಕೆ ಒಂದು ಸಲ ಅಧಿಕ ಮಾಸ ಬಂದು ಸರಿದೂಗಿಸಲ್ಪಡುತ್ತದೆ. ಆ ವರ್ಷ ಚಂದ್ರಮಾನ 384ರಿಂದ 385 ದಿನಗಳು ಅಂದರೆ 13 ಚಂದ್ರಮಾಸವಾಗುತ್ತೆ. ಇನ್ನು ಮೂರನೆಯದ್ದು ಸಾಯನ ಅಂದರೆ ಸಾವನ ವರ್ಷ. ಒಂದು ಸೂರ್ಯೋದಯದಿಂದ ಮತ್ತೊಂದು ಸೂರ್ಯೋದಯದವರೆಗೆ ಬೇಕಾಗುವ ಅವಧಿಗೆ ಒಂದು ಸಾವನ ದಿನವಾಗುತ್ತೆ. ಈ ರೀತಿಯ 360 ದಿನಗಳಿಗೆ ಒಂದು ಸಾವನ ವರ್ಷವೆಂದು ಗುರುತಿಸಲಾಗಿದೆ. ಇನ್ನು ನಾಲ್ಕನೆಯದ್ದು ನಕ್ಷತ್ರ ವರ್ಷ. ಚಂದ್ರ ಒಂದು ನಕ್ಷತ್ರದಿಂದ ಮತ್ತೊಂದು ನಕ್ಷತ್ರಕ್ಕೆ ಹೋಗಲು ಬೇಕಾಗುವ ಅವಧಿಗೆ ನಕ್ಷತ್ರ ದಿನವೆಂತಲೋ, 27 ನಕ್ಷತ್ರಗಳ ಮೇಲೆ ಚಂದ್ರನ ಸಂಚರಿಸುವ ಕಾಲ ಅವಧಿಗೆ ಒಂದು ನಕ್ಷತ್ರ ಮಾಸವೆಂತಲೂ, ಈ ರೀತಿಯ 12 ಮಾಸಗಳಿಗೆ ಒಂದು ನಕ್ಷತ್ರ ವರ್ಷವೆಂತಲೂ ಕರೆಯಲಾಗಿದೆ. ಇನ್ನು ಐದನೆಯದ್ದು ಬೃಹಸ್ಪತಿ ವರ್ಷ. ಗುರುಗ್ರಹಕ್ಕೆ ಮಧ್ಯಮಾಮನ ರೀತಿ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗಲು ಬೇಕಾಗುವ ಅವಧಿಗೆ ಬೃಹಸ್ಪತಿ ವರ್ಷವೆನ್ನುತ್ತಾರೆ. ಚಂದ್ರವರ್ಷದ ರೀತಿ ಹಬ್ಬ ಹರಿದಿನಗಳನ್ನು, ಸೌರವರ್ಷದ ರೀತಿ ವರ್ಷಗಣನೆ ಮಾಡುತ್ತಾ ಚಂದ್ರ 6 ತಿಂಗಳು ಅಂದರೆ ಮಾಸ ಮೇಷರಾಶಿ ಪ್ರವೇಶದಿಂದ ಆರಂಭವಾಗುತ್ತದೆ. ಸೂರ್ಯ ಮೇಷರಾಶಿಯ ಪ್ರವೇಶದ ದಿನ ಸೌರಮಾನ ಯುಗಾದಿಯಾಗಿ ಅಥವಾ ಸೌರಮಾನ ಆರಂಭವಾಗುತ್ತದೆ. ಈ ಸೂರ್ಯ ಸಿದ್ಧಾಂತಕ್ಕೆ ನಮ್ಮ ಪೂರ್ವಿಕರು ಮಧ್ಯಪ್ರದೇಶದ ಉಜ್ಜಯಿನಿ ಎಂಬ ಪ್ರಾಚೀನ ನಗರವನ್ನ ಕೇಂದ್ರವಾಗಿ ಮಾಡಿಕೊಂಡು ಖಗೋಳಶಾಸ್ತ್ರ ಅಧ್ಯಯನ ಮಾಡಲು ಆರಂಭ ಮಾಡಿದರು. ಗ್ರಹ ಮತ್ತು ನಕ್ಷತ್ರಗಳನ್ನು ಗುರುತಿಸಲು ಒಂದು ಬಾಹ್ಯಾಕಾಶ ನಿರೀಕ್ಷಣಾ ಕೇಂದ್ರವನ್ನ ತೆರೆದರು. ಈ ಸಿದ್ಧಾಂತದಿಂದ ಬೀಜಗಣಿತ, ಕ್ಷೇತ್ರಗಣಿತ, ತ್ರಿಕೋನಗಣಿತದ ತತ್ವಗಳನ್ನ ನಮ್ಮ ಪೂರ್ವಿಕರು ಕಲಿತಿದ್ದರು. ಆ ಕಾಲದಲ್ಲೇ ಹಿಂದೂಗಳು ಖಗೋಳಶಾಸ್ತ್ರ ಮತ್ತು ಗಣಿತಶಾಸ್ತ್ರಗಳ ಉತ್ಕೃಷ್ಟ ಜ್ಞಾನ ಪಡೆದಿದ್ರು. ಹಾಗೆಯೇ 4 ವೇದಗಳಾದ ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ಣ ವೇದದಲ್ಲಿ ಪರಿಣಿತರಾಗಿದ್ರು. ಅದರಲ್ಲಿ ಮೊದಲನೆಯದ್ದು ಋಗ್ವೇದ. ಇದರಲ್ಲಿ ಸುಮಾರು 10,552 ಮಂತ್ರಗಳಿಂದ ಕೂಡಿ ಪ್ರಕೃತಿಯ ಬಗ್ಗೆ ವಿವರವಾಗಿ ತಿಳಿಸುತ್ತದೆ. ಇನ್ನು ಎರಡನೆಯದ್ದು ಯಜುರ್ವೇದ, ಸುಮಾರು 1975 ಮಂತ್ರಗಳು. ಇನ್ನು ಮೂರನೆಯದ್ದು ಸಾಮವೇದ. ಋಗ್ವೇದದ ಭಾಗಗಳು ಮತ್ತು ಅದನ್ನು ನವೀಕರಿಸಿ ಬರೆದ ಭಾಗಗಳು 1875 ಮಂತ್ರಗಳು. ಇನ್ನು ಕೊನೆಯದಾಗಿ ಅಥರ್ವ ವೇದದಲ್ಲಿ ಸುಮಾರು 5,987 ಮಂತ್ರಗಳು. ಇದರಲ್ಲಿ ಔಷಧಿ, ವಿಜ್ಞಾನ, ಆಯುಧ ಮಂತ್ರ, ತಂತ್ರ, ಆಯುಧದ ಬಗ್ಗೆ ಬರೆದ ಭಾಗಗಳಾಗಿದೆ. ಇದನ್ನ ಸೂರ್ಯ ಸಿದ್ಧಾಂತ ಅಂತ ಕರೀತಾರೆ. ಸಹಸ್ರಾರು ವರ್ಷಗಳ ಹಿಂದೆಯೇ ಸೂರ್ಯನ ಸಂಪೂರ್ಣ ಅಧ್ಯಯನ ನಡೆಸಿದ್ದ ನಮ್ಮ ಸನಾತನೀಯರ ಮುಂದುವರೆದ ಭಾಗವೇ ಆದಿತ್ಯ ಎಲ್1 ಸೂರ್ಯನ ಅಧ್ಯಯನ. ಇದರಲ್ಲಿಯೂ ಭಾರತ ನೂತನ ಮೈಲಿಗಲ್ಲನ್ನ ಸ್ಥಾಪಿಸುತ್ತೆ. ಇಡೀ ವಿಶ್ವದ ಮುಂದೆ ಅಗ್ರಗಣ್ಯವಾಗಿ ನಿಲ್ಲುತ್ತೆ. ನಮ್ಮ ಸನಾತನ ಪರಂಪರೆಯನ್ನ ರಾರಾಜಿಸುವಂತೆ ಪುಟಿದೇಳುತ್ತೆ. ನಾವು ಭಾರತೀಯರಾಗಿ ಜನಿಸಿರೋದು ಅದೆಷ್ಟು ಜನ್ಮಗಳ ಪುಣ್ಯವೋ.
ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿಯವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.